ಮುಸ್ಲಿಂ ಧರ್ಮ ಗುರುಗಳು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಮೌಲ್ವಿಗಳು ನಿರ್ಧಾರ ಮಾಡಿದ್ದಾರೆ. ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ಈಗ ಈ ವಿಚಾರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಒಂದೇ ಮಾತರಂ ಕಡ್ಡಾಯಗೊಳಿಸಿದ್ದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಮಾತರಂ ನಾವು ಹಾಡೋದಿಲ್ಲ. ಧರ್ಮ ಗುರುಗಳ ಜೊತೆಗೆ ನಡೆದಂತಹ ಸಭೆಯಲ್ಲಿ ಈ ಚರ್ಚೆ ಆಗಿದೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿಯೇ ಹೋರಾಟವನ್ನ ಮಾಡುತ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮುಸ್ಲಿಂ ಧರ್ಮಗುರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜೊತೆಗೆ ಕೆಆರ್ ಮಾರ್ಕೆಟ್ನ ಮಸೀದಿಯ ಧರ್ಮಗುರುಗಳಾದ ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಗುರುಗಳೇ, ಈಗ ಕೇಂದ್ರ ಸರ್ಕಾರ ಒಂದೇ ಮಾತರಂ ಈಗ ಕಡ್ಡಾಯಗೊಳಿಸಿದೆ. 6 ಚರಣ ಓದಲೇಬೇಕು, ಆಡಲೇಬೇಕು. ಈಗ ನೀವು ಸಹ ಮಾತಾಡಿದ್ರಿ, ಏನಂತ ಒತ್ತಾಯ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕಂತ? ಕೇಂದ್ರ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ. ಅದರಲ್ಲಿ ಒಂದೇ ಮಾತರಂ ಸ್ಕೂಲ್ಸ್ನಲ್ಲಿ ಮತ್ತು ಎಲ್ಲ ಗವರ್ಮೆಂಟ್ ಫಂಕ್ಷನ್ಸ್ ನಲ್ಲಿ ಹೇಳಲೇಬೇಕು ಅಂತ ಅದು ಒಂದು ಆದೇಶ ಬಂದಿದೆ. ನೋಡಿ, ನಮ್ಮ ದೇಶದಲ್ಲಿ ಜನಗಣಮನ ಅಧಿನಾಯಕ ಜಯ ಹೇ ಇದು ರಾಷ್ಟ್ರಗೀತ್. ಇದಕ್ಕೆ ನಾವು ಫುಲ್ಲಿ ಗೌರವ ಕೊಡ್ತೀವಿ. ಇದು ಓದೋದಕ್ಕೆ ನಮಗೆ ಏನು ತೊಂದರೆ ಇಲ್ಲ. ಇಷ್ಟು ದಿನದಿಂದ ನಾವು ಓದ್ತಾ ಇದ್ದೀವಿ. ನಮಗೆ ಇದರಲ್ಲಿ ಏನು ಆಪತ್ತಿನೂ ಇಲ್ಲ. ಬಟ್ ಇದರಲ್ಲಿ ಆಪತ್ತಿ ಐತೆ. ಯಾತಕ್ಕೆ ಅಂದ್ರೆ ನಾವು ಒಬ್ಬರೇ ದೇವರಿಗೆ ಪೂಜಾ ಮಾಡೋದು. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದರಲ್ಲಿ ಇದು ಆಗಿದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಇದು ಬಿಟ್ಬಿಡಿ. ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಸೆಕ್ಯುಲರ್ ಕಂಟ್ರಿ. ಅದಕ್ಕಾಗಿ ಎಲ್ಲಾರ್ಗೆ ಒಂದೇ ಇದರಲ್ಲಿ ಬರ್ತೀವಿ ಅಂತ ಇದರಲ್ಲಿ ಆಗೋದಿಲ್ಲ. ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಇಲ್ಲಿ ಸಿಖ್ಸ್ ಇದ್ದಾರೆ, ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ. ಅದಕ್ಕಾಗಿ ಆ ತರ ತೊಂದರೆ ಮಾಡೋದು ಸರಿ ಇಲ್ಲ. ಬೇರೆಯವರು ಹಿಂದೂಸ್ ಒಂದೇ ಮಾತರಂಗೆ ಓದ್ತಾರಂದ್ರೆ ನಮ್ಗೆ ಅದನ್ನು ಆಪತ್ತಿನೇ ಇಲ್ಲ. ನೀವು ಓದ್ಲಿ, ನಮ್ಗೆ ಅದು ಇದರಲ್ಲಿ ಏನು. ಯಾಕಂದ್ರೆ ಗುರುಗಳೇ, ಈಗ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈಗ ಕಡ್ಡಾಯಗೊಳಿಸಿದೆ. 6 ಚರಣ ಓದಲೇಬೇಕಂತ ಈಗ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಅದಕ್ಕಾಗಿ ನಮ್ಗೆ ಕೋರ್ಟ್ ಐತೆ. ನಾವು ಎಲ್ಲರೂ ಕೋರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಹೇಳ್ತೀವಿ, ಇದು ಏನ್ ಆದೇಶ ಕೊಟ್ಟಿದ್ದಾರೆ ಇದು ಸರಿ ಇಲ್ಲ. ಅದಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ನಿಂದಾನೇ ಆದೇಶ ಬಂದಿದೆ, ಈ ತರ ಮಾಡೋದು ಸರಿ ಇಲ್ಲ ಅಂತ. ನಾವು ಸುಪ್ರೀಂ ಕೋರ್ಟ್ ಹೋಗ್ತಿರ್ತಾವೆ. ಹೌದು ಹೌದು ಹೌದು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಿ ಹೋಗ್ಬೇಕು ನಮ್ಮ ಅಡ್ವೊಕೇಟ್ಸ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ನಮ್ಗೆ ಏನು ಸಜೆಷನ್ಸ್ ಬರುತ್ತೆ ಅದು ಆದ್ಮೇಲೆ ಆದ ಪ್ರಕಾರ ನಾವು ಹೋಗ್ತೀವಿ. ಈ ಒಂದು ಒಂದೇ ಮಾತರಂ ಗೀತೆ ಬೇಡವೇ ಬೇಡ, ಮಾಡಬಾರದು ಅಂತ ಹೇಗೆ? ಇಲ್ಲ, ಮುಸ್ಲಿಮ್ಸ್ ಆಸ್ ಎ ಮುಸ್ಲಿಮ್ಸ್ ಅದು ಮಾಡೋದಕ್ಕೆ ಅವಕಾಶ ಇಲ್ಲ. ಹಿಂದೂ ಮಾಡಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ. ಅದರಲ್ಲಿ ನಮ್ಗೆ ಏನು ಆಪತ್ತಿನೂ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಗೀತೆ ಎಲ್ಲರಿಗೂ ಒಂದ್ ಕಡೆ ಧೈರ್ಯ ತುಂಬಿತ್ತು, ಉರಿ ತುಂಬಿತ್ತು ಈ ಒಂದು ಗೀತೆ. ಹೀಗಾಗಿ ಈ ಒಂದು ಗೀತೆ ಬಂದ್ರೆ ಸ್ವಾಗತ ಮಾಡಲೇಬೇಕು. ಯಾಕಂದ್ರೆ ಎಲ್ಲ ನಾವು ಬ್ರಿಟಿಷ್ ಹೋರಾಟ ಮಾಡಿದ್ದೇವೆ. ಈ ಒಂದು ಸಾಂಗ್ ಈ ಒಂದು ಧೈರ್ಯವಾಗಿತ್ತು. ಬಟ್ ಇದೀಗ ವಿರೋಧ ಮಾಡೋದು ಸರಿಯಲ್ಲ ಎಂಬುದು ಒಂದು ಕಡೆ ವಾದವಾಗಿದೆ. ಈ ಹಿಂದೂ ಪರ ಮುಖಂಡರು ಟೀಕೆ ಮಾಡ್ತಿದ್ರು. ಗುರುಗಳೇ, ಇಲ್ಲ, ನಮ್ಮ ರಾಷ್ಟ್ರ ಗೀತ್ನಿಂದಾನು ಪವರ್ಫುಲ್ ಐತೆ. ಇಲ್ಲ ಸ್ವಾಮಿ, ನಮ್ಮ ರಾಷ್ಟ್ರ ಗೀತ್ಗೆ ಪವರ್ಫುಲ್ ಮಾಡಿಸ್ಬೇಕು. ನಾನು US ನಲ್ಲಿ ಹೋಗ್ತೀನಿ, ಅಲ್ಲಿ ಓದಿದ್ರೆ ನಾನು ನಿಂತ್ಕೊಂಡ್ಬಿಡ್ತೀನಿ. ಯಾತಕ್ಕೆ ನಮ್ಮ ರಾಷ್ಟ್ರ ಗೀಟ್ ಓದ್ತಾ ಇದ್ದಾರೆ, ಅದಕ್ಕೆ ಗೌರವ ಕೊಡಬೇಕು ಅಂತ. ಈ ತರ ಆಗಿದ್ರೆ ಸರಿ ಇಲ್ಲ ಅಲ್ಲ. ಅದಕ್ಕಾಗಿ ಒಂದೇ ಗೀತೆ ಐತೆ, ಅದಕ್ಕೆ ನಾವು ತಕೊಂಡ್ಬರ್ಬೇಕು, ಆ ತರ ಇಲ್ಲ ಸ್ವಾಮಿ. ನಾವು ಅದಕ್ಕೆ ಬಿಟ್ಬಿಡಿ. ಅದರಲ್ಲಿ ಬಹಳ ಇದು ಐತೆ. ನಮ್ಮ ಮುಸ್ಲಿಂ ಇದು ಸೆಕ್ಯುಲರ್ ಕಂಟ್ರಿ ಅಲ್ಲ. ನಮ್ಮ ದೇಶಕ್ಕೆ ಇಲ್ಲಿ ಸಂವಿಧಾನ ಐತೆ. ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡಿ. ಅದರಲ್ಲಿ ಏನ್ ಹೇಳಿದ್ದಾರೆ ಅದರ ಮೇಲೆ ನೀವು ನಡ್ಕೊಂಡು ಹೋಗಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಸ್ಲಿಂ ಧರ್ಮ ಗುರುಗಳು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಮೌಲ್ವಿಗಳು ನಿರ್ಧಾರ ಮಾಡಿದ್ದಾರೆ. ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ಈಗ ಈ ವಿಚಾರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಒಂದೇ ಮಾತರಂ ಕಡ್ಡಾಯಗೊಳಿಸಿದ್ದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಮಾತರಂ ನಾವು ಹಾಡೋದಿಲ್ಲ. ಧರ್ಮ ಗುರುಗಳ ಜೊತೆಗೆ ನಡೆದಂತಹ ಸಭೆಯಲ್ಲಿ ಈ ಚರ್ಚೆ ಆಗಿದೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿಯೇ ಹೋರಾಟವನ್ನ ಮಾಡುತ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮುಸ್ಲಿಂ ಧರ್ಮಗುರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ.
ನಮ್ಮ ಜೊತೆಗೆ KR ಮಾರ್ಕೆಟ್ ನ ಮಸೀದಿಯ ಧರ್ಮಗುರುಗಳಾದ ಮೊಹಮ್ಮದ್ ಮಕ್ಸೂದ್ ಇಮ್ರಾ ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಗುರುಗಳೇ, ಈಗ ಕೇಂದ್ರ ಸರ್ಕಾರ ಒಂದೇ ಮಾತರಂ ಈಗ ಕಡ್ಡಾಯಗೊಳಿಸಿದೆ. 6 ಚರಣ ಓದ್ಲೇಬೇಕು, ಆಡ್ಲೇಬೇಕು. ಈಗ ನೀವು ಸಹ ಮಾತಾಡಿದ್ರಿ, ಏನಂತ ಒತ್ತಾಯ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕಂತ? ಕೇಂದ್ರ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ. ಅದರಲ್ಲಿ ಒಂದೇ ಮಾತರಂ ಸ್ಕೂಲ್ಸ್ನಲ್ಲಿ ಮತ್ತು ಎಲ್ಲ ಗವರ್ಮೆಂಟ್ ಫಂಕ್ಷನ್ಸ್ ನಲ್ಲಿ ಹೇಳಲೇಬೇಕು ಅಂತ ಅದು ಒಂದು ಆದೇಶ ಬಂದಿದೆ. ನೋಡಿ, ನಮ್ಮ ದೇಶದಲ್ಲಿ ಜನಗಣಮನ ಅಧಿನಾಯಕ ಜಯ ಹೇ ಇದು ರಾಷ್ಟ್ರಗೀತ್. ಇದಕ್ಕೆ ನಾವು ಫುಲ್ಲಿ ಗೌರವ ಕೊಡ್ತೀವಿ. ಇದು ಓದೋದಕ್ಕೆ ನಮಗೆ ಏನು ತೊಂದರೆ ಇಲ್ಲ. ಇಷ್ಟು ದಿನದಿಂದ ನಾವು ಓದ್ತಾ ಇದ್ದೀವಿ. ನಮಗೆ ಇದರಲ್ಲಿ ಏನು ಆಪತ್ತಿನೂ ಇಲ್ಲ. ಬಟ್ ಇದರಲ್ಲಿ ಆಪತ್ತಿ ಐತೆ. ಯಾತಕ್ಕೆ ಅಂದ್ರೆ ನಾವು ಒಬ್ಬರೇ ದೇವರಿಗೆ ಪೂಜಾ ಮಾಡೋದು. ಅದರಲ್ಲಿ ಬೇರೆ ಬೇರೆ ರೀತಿನಲ್ಲಿ ಒಂದು ಇದರಲ್ಲಿ ಇದು ಆಗಿದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಇದು ಬಿಡ್ಬಿಡಿ. ಬೇರೆ ಬೇರೆ ರೀತಿನಲ್ಲಿ ಹೋಗ್ತಾ ಇದ್ದಾರೆ. ಇದು ಸೆಕ್ಯುಲರ್ ಕಂಟ್ರಿ. ಅದಕ್ಕಾಗಿ ಎಲ್ಲಾರ್ಗೆ ಒಂದೇ ಇದರಲ್ಲಿ ತಕೊಂಡ್ ಬರ್ತೀವಿ ಅಂತ ಇದರಲ್ಲಿ ಆಗೋದಿಲ್ಲ. ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಇಲ್ಲಿ ಸಿಖ್ಸ್ ಇದ್ದಾರೆ, ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ. ಅದಕ್ಕಾಗಿ ಆ ತರ ತೊಂದರೆ ಮಾಡೋದು ಸರಿ ಇಲ್ಲ. ಬೇರೆಯವರು ಹಿಂದೂಸ್ ಒಂದೇ ಮಾತರಂಗೆ ಓದ್ತಾರಂದ್ರೆ ನಮ್ಗೆ ಅದನ್ನು ಆಪತ್ತಿನೇ ಇಲ್ಲ. ನೀವು ಓದ್ಲಿ, ನಮ್ಗೆ ಅದು ಇದರಲ್ಲಿ ಏನೋ. ಯಾಕಂದ್ರೆ ಗುರುಗಳೇ, ಈಗ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈಗ ಕಡ್ಡಾಯಗೊಳಿಸಿದೆ. 6 ಚರಣ ಓದಲೇಬೇಕಂತ ಈಗ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಅದಕ್ಕಾಗಿ ನಮ್ಗೆ ಕೋರ್ಟ್ ಐತೆ. ನಾವು ಎಲ್ಲರೂ ಕೋರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಹೇಳ್ತೀವಿ, ಇದು ಏನ್ ಆದೇಶ ಕೊಟ್ಟಿದ್ದಾರೆ ಇದು ಸರಿ ಇಲ್ಲ. ಅದಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ನಿಂದಾನೇ ಆದೇಶ ಬಂದಿದೆ, ಈ ತರ ಮಾಡೋದು ಸರಿ ಇಲ್ಲ ಅಂತ. ನಾವು ಸುಪ್ರೀಂ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಿರ್ತಾವೆ. ಹೌದು ಹೌದು ಹೌದು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಿ ಹೋಗ್ಬೇಕು, ನಮ್ಮ ಅಡ್ವೊಕೇಟ್ಸ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ನಮ್ಗೆ ಏನು ಸಜೆಷನ್ಸ್ ಬರುತ್ತೆ ಅದು ಆದ್ಮೇಲೆ ಆ ಪ್ರಕಾರ ನಾವು ಹೋಗ್ತೀವಿ. ಈ ಒಂದು ಒಂದೇ ಮಾತರಂ ಗೀತೆ ಬೇಡವೇ ಬೇಡ, ಮಾಡಬಾರದು ಅಂತಾನೆ ಹೇಗೆ? ಇಲ್ಲ, ಮುಸ್ಲಿಮ್ಸ್ ಆಸ್ ಎ ಮುಸ್ಲಿಮ್ಸ್ ಅದು ಮಾಡೋದಕ್ಕೆ ಅವಕಾಶ ಇಲ್ಲ. ಹಿಂದೂ ಮಾಡಿದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ಅದರಲ್ಲಿ ನಮ್ಗೆ ಏನು ಆಪತ್ತಿನೂ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಗೀತೆ ಎಲ್ಲರಿಗೂ ಒಂದ್ ಕಡೆ ಧೈರ್ಯ ತುಂಬಿತ್ತು, ಉರಿ ತುಂಬಿತ್ತು ಈ ಒಂದು ಗೀತೆ. ಹೀಗಾಗಿ ಈ ಒಂದು ಗೀತೆ ಬಂದ್ರೆ ಸ್ವಾಗತ ಮಾಡಲೇಬೇಕು. ಯಾಕಂದ್ರೆ ಎಲ್ಲ ನಾವು ಬ್ರಿಟಿಷ್ ಹೋರಾಟ ಮಾಡಿದ್ದೇವೆ, ಈ ಒಂದು ಸಾಂಗ್ ಈ ಒಂದು ಧೈರ್ಯವಾಗಿತ್ತು. ಬಟ್ ಇದೀಗ ವಿರೋಧ ಮಾಡೋದು ಸರಿಯಲ್ಲ ಎಂಬುದು ಕಡೆ ವಾದವಾಗಿದೆ. ಈ ಹಿಂದೂಪರ ಮುಖಂಡರುಗಳು ಟೀಕೆ ಮಾಡ್ತಿದ್ರು. ಗುರುಗಳೇ, ಇಲ್ಲ, ನಮ್ಮ ರಾಷ್ಟ್ರ ಗೀತ್ನಿಂದಾನು ಪವರ್ಫುಲ್ ಐತೆ. ಇಲ್ಲ ಸ್ವಾಮಿ, ನಮ್ಮ ರಾಷ್ಟ್ರ ಗೀತ್ಗೆ ಪವರ್ಫುಲ್ ಮಾಡಿಸ್ಬೇಕು. ನಾನು US ನಲ್ಲಿ ಹೋಗ್ತೀನಿ, ಅಲ್ಲಿ ಓದಿದ್ರೆ ನಾನು ನಿಂತ್ಕೊಂಡ್ಬಿಡ್ತೀನಿ. ಯಾತಕ್ಕೆ ನಮ್ಮ ರಾಷ್ಟ್ರ ಗೀಟ್ ಓದ್ತಾ ಇದ್ದಾರೆ, ಅದಕ್ಕೆ ಗೌರವ ಕೊಡಬೇಕು ಅಂತ. ಈ ತರ ಆಗಿದ್ರೆ ಸರಿ ಇಲ್ಲ ಅಲ್ಲ. ಅದಕ್ಕಾಗಿ ಒಂದೇ ಗೀತೆ ಐತೆ, ಅದಕ್ಕೆ ನಾವು ತಕೊಂಡ್ಬರ್ಬೇಕು, ಆ ತರ ಇಲ್ಲ ಸ್ವಾಮಿ. ನಾವು ಅದಕ್ಕೆ ಬಿಡ್ಬಿಡಿ. ಅದರಲ್ಲಿ ಬಹಳ ಇದು ಐತೆ. ನಮ್ಮ ಮುಸ್ಲಿಂ, ಇದು ಸೆಕ್ಯುಲರ್ ಕಂಟ್ರಿ ಅಲ್ಲ. ನಮ್ಮ ದೇಶಕ್ಕೆ ಇಲ್ಲಿ ಸಂವಿಧಾನ ಐತೆ, ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡಿ. ಅದರಲ್ಲಿ ಏನ್ ಹೇಳಿದ್ದಾರೆ ಅದರ ಮೇಲೆ ನೀವು ನಡ್ಕೊಂಡು ಹೋಗಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ